ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈಗ ಇನ್ನೇನು ಧನುರ್ಮಾಸ ಪ್ರಾರಂಭವಾಗುತ್ತದೆ ಈ ಡಿಸೆಂಬರ್ 16ನೇ ತಾರೀಕಿನಿಂದ. ನಂತರದಲ್ಲಿ ವಿಶೇಷವಾಗಿ ಬರುವಂಥದ್ದೇ ವೈಕುಂಠ ಏಕಾದಶಿ. ವರ್ಷಕ್ಕೆ ನಮಗೆ 24 ಏಕಾದಶಿ ಅಂದರೆ ತಿಂಗಳಿಗೆ ಎರಡು ಬಾರಿ ಏಕಾದಶಿ ಬರುತ್ತದೆ. ಅದು ನಮಗೆ ಗೊತ್ತಿರುವಂಥದ್ದೇ. ನೀವು 23 ಏಕಾದಶಿ ಆಚರಣೆ ಮಾಡಿರ್ತೀರೋ ಅಷ್ಟು ಫಲಗಳು ನಮಗೆ ಈ ಒಂದು ಏಕಾದಶಿಯಲ್ಲಿ ಸಿಗುತ್ತಾ ಹೋಗುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ. ಈ ಒಂದು ಏಕಾದಶಿಯನ್ನು ಈ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯುತ್ತಾರೆ. ಹಾಗಾಗಿ ಈ ಒಂದು ವಿಶೇಷವಾಗಿ ಬಂದಿರುವಂತಹ ಏಕಾದಶಿ ನಮಗೆ ಪ್ರಾರಂಭವಾಗುವಂಥ 30ನೇ ತಾರೀಕು ಮಂಗಳವಾರ ಬೆಳಗ್ಗೆ 7:52 ಪ್ರಾರಂಭವಾಗುತ್ತದೆ. 31ನೇ ತಾರೀಕು ಬೆಳಗಿನ ಜಾವ 5:00 ಮುಕ್ತಾಯವಾಗುತ್ತದೆ. ನಾವು ಈ ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಬೇಕಾಗಿರುವಂಥದ್ದು 31ನೇ ತಾರೀಕು ಡಿಸೆಂಬರ್ ಆಗಿರುತ್ತದೆ. ಈ ಒಂದು ವೈಕುಂಠ ಏಕಾದಶಿನ ನಾವು ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಹಾಗೆಯೇ ಈ ಒಂದು ದಿವಸದಲ್ಲಿ ವೈಕುಂಠ ದ್ವಾರ ಅಥವಾ ಸ್ವರ್ಗದ ದ್ವಾರ ತೆಗೆದಿರುತ್ತೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ಹಾಗೆಯೇ ಈ ಏಕಾದಶಿಯಲ್ಲಿ ಏನಪ್ಪ ಅಂತಂದರೆ ಯಾರೆಲ್ಲ ಆವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸವಿದ್ದು ಏಕಾದಶಿನ ಆಚರಣೆ ಮಾಡ್ತಾರೋ ಅವರು 23 ಏಕಾದಶಿ ಆಚರಣೆ ಮಾಡಿದಷ್ಟು ನಮಗೆ ಫಲ ಸಿಗುತ್ತಾ ಹೋಗುತ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಇದನ್ನು ಆಚರಣೆ ಮಾಡೋದು ಯಾವ ಕಾರಣಕ್ಕೆ ಅಂತಂದರೆ ಮೋಕ್ಷವನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ಹೋಗುವ ಒಂದು ಕಾರಣಕ್ಕೋಸ್ಕರ ಈ ಏಕಾದಶಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಈಗಾಗಲೇ ಹೇಳಿದ ಹಾಗೆ ವೈಕುಂಠ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ಒಂದು ವೈಕುಂಠ ಏಕಾದಶಿ ಆಚರಣೆ ಮಾಡುವಂಥ ಫಲಗಳು ಏನಪ್ಪ ಅಂತಂದರೆ ಪ್ರತಿಯೊಂದು ನಮ್ಮ ಜೀವನದಲ್ಲಿ ಆಗುವಂಥ ಸಂಕಟ ನಿವಾರಣೆ ಆಗುತ್ತದೆ. ಮನೆಯಲ್ಲಿ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಒಂದು ಸುಖ ಸಮೃದ್ಧಿ ಶಾಂತಿ ಕೂಡ ಸಿಗ್ತಾ ಹೋಗುತ್ತದೆ. ಆಮೇಲೆ ಆಧ್ಯಾತ್ಮಿಕ ಶಾಂತಿ ಸಿಗ್ತಾ ಹೋಗುತ್ತದೆ. ವೈಕುಂಠ ಪ್ರಾಪ್ತಿ ಆಗುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಹಾಗಾಗಿ ನಾವು ಈ ಏಕಾದಶಿಯನ್ನು ಆಚರಣೆ ಮಾಡುತ್ತೇವೆ. ಈ ವೈಕುಂಠ ಏಕಾದಶಿ ದಿವಸ ನಾವು ಒಂದು ವಿಶೇಷವಾಗಿ ತುಳಸಿ ದಳದಿಂದ ಅರ್ಚನೆ ಮಾಡ್ತೇವೆ. ಮನೆಯಲ್ಲೂ ಕೂಡ ವಿಶೇಷವಾಗಿ ಪೂಜೆ ಮಾಡ್ತೇವೆ. ದೇವಸ್ಥಾನದಲ್ಲಿ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ನಾವು ಅಲ್ಲಿಗೂ ಕೂಡ ಹೋಗಿ ಒಂದು ದಿವಸ ಮುಂಚೆನೇ ನಾವು ದೇವಸ್ಥಾನದಲ್ಲಿ ಏನೆಲ್ಲ ಒಂದು ವಿಶೇಷವಾಗಿ ಪೂಜೆಗಳು ಇರುತ್ತವೆ ಎಲ್ಲ ಪೂಜೆಗಳನ್ನ ನಾವು ಕೊಟ್ಟು ಬಂದು ಅದರ ನಂತರದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಕೊಂಡು ಬಂದು ಆಮೇಲೆ ನಾವು ಆಹಾರ ಸೇವನೆ ಮಾಡುವುದು ಒಳ್ಳೆಯದು. ಆದರೆ ಏಕಾದಶಿ ದಿವಸ ಸಂಪೂರ್ಣವಾಗಿ ಉಪವಾಸ ಇರಬೇಕಾಗುತ್ತದೆ. ದ್ವಾದಶಿ ದಿವಸವೇ ನಾವು ಉಪವಾಸವನ್ನು ಬಿಡಬೇಕಾಗುತ್ತದೆ. ಹಾಗೆಯೇ ಇದರಲ್ಲಿ ನಾವು ಪಠನೆ ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತ ಅಂದರೆ ವಿಷ್ಣು ಸಹಸ್ರನಾಮ ಜೊತೆಯಲ್ಲಿ ನಾರಾಯಣ ಸ್ತುತಿ. ಆಮೇಲೆ ಇದರಲ್ಲಿ ವಿಶೇಷವಾಗಿ ಎಲ್ಲರೂ ಕೂಡ ಏನಂದರೆ ತುಂಬ ಜನ ಒಂದು ಪಾರಾಯಣ ಮಾಡುವಂಥದ್ದು ಏನಪ್ಪ ಅಂತಂದರೆ ಗಜೇಂದ್ರ ಮೋಕ್ಷ ಪಾರಾಯಣವನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ನೀವು ಕೂಡ ಆವತ್ತಿನ ದಿವಸ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳೋದನ್ನು ಮರಿಬೇಡಿ. ನಿಮಗೆ ಒಂದು ಪಕ್ಷದಲ್ಲಿ ಉಚ್ಚಾರಣೆ ಕಷ್ಟ ಆಗುತ್ತೆ ಅನ್ನೋದಾದರೆ ಒಂದು ಆಡಿಯೋದ ಮೂಲಕನಾದರೂ ಕೂಡ ನೀವು ಆವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಕೇಳಿಕೊಳ್ಳೋದು ತುಂಬಾ ಒಳ್ಳೆಯದು. ಇದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ನಾವು ಮನೆಯಲ್ಲೂ ಕೂಡ ಪೂಜೆ ಮಾಡೋದು ಅಲ್ಲದೇ ಆವತ್ತಿನ ದಿವಸ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕೈಯಲ್ಲಿ ಆದಷ್ಟು ನಾವು ದಾನ ಮಾಡುವಂಥದ್ದು. ಈ ವೈಕುಂಠ ಏಕಾದಶಿ ಬಗ್ಗೆ ನಾವು ತಿಳಿದುಕೊಳ್ಳುವಂಥದ್ದು ತುಂಬ ವಿಚಾರಗಳಿವೆ. ಪ್ರತಿಯೊಂದನ್ನು ಕೂಡ ನಾನು ಒಂದರ ನಂತರ ಒಂದೊಂದು ತಿಳಿಸಿಕೊಡ್ತಾ ಹೋಗ್ತೇನೆ. ಇನ್ನೂ ತುಂಬ ಸಮಯವಿದೆ. ಆದರೂ ಕೂಡ ನಾನು ನಿಮಗೆ ವೈಕುಂಠ ಏಕಾದಶಿಯನ್ನು ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ಇವತ್ತು ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ. ಯಾಕಂದರೆ ಎಲ್ಲರೂ ಕೂಡ ಅದರಲ್ಲೂ ಏನಪ್ಪ ಅಂತ ಅಂದರೆ ತಿರುಪತಿಯಲ್ಲಿ ವಿಶೇಷವಾಗಿ ಪೂಜೆ ಮಾಡಲಾಗುತ್ತದೆ. ತುಂಬ ಜನ ಕಾಯ್ತಾ ಇರ್ತಾರೆ ಈ ಒಂದು ಸಮಯದಲ್ಲಿ ವೈಕುಂಠ ದಿವಸನೇ ತಿರುಪತಿಗೆ ಹೋಗಿ ನಾವು ದೇವರ ದರ್ಶನ ಮಾಡಬೇಕು ಅಂತ ಹೇಳಿ ಆಗಲೇನೋ 4-5 ತಿಂಗಳು ಮುಂಚೆನೇ ಬುಕ್ ಮಾಡಿ ಬಿಟ್ಟಿರ್ತಾರೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿಗೆ ಹೋದರೆ ಅಂತಲೂ ಹೇಳೋದಕ್ಕೆ ಆಗೋದಿಲ್ಲ. ಅಷ್ಟು ಖುಷಿಯಾಗುತ್ತೆ, ಅಷ್ಟು ದೇವರ ದರ್ಶನ ಸಿಗುವಂಥದ್ದು. ಆದರೆ ಎಲ್ಲರಿಗೂ ಕೂಡ ಆ ಒಂದು ಅವಕಾಶಗಳು ಸಿಗೋದಿಲ್ಲ ತಿರುಪತಿಗೆ ಹೋಗಿ ಬರುವಂಥದ್ದು. ಹಾಗಾಗಿ ನೀವು ಈ ಒಂದು ಸಮಯದಲ್ಲಿ ವೈಕುಂಠ ಏಕಾದಶಿಯಲ್ಲಿ ನೀವು ಇರುವಂಥ ಊರಲ್ಲೇನೆ ವಿಶೇಷವಾಗಿ ವಿಷ್ಣು ದೇವಾಲಯದಲ್ಲಿ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ, ರಾಮನ ದೇವಸ್ಥಾನದಲ್ಲಿ, ಈ ರೀತಿಯಾಗಿ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ನೀವು ಹೋಗಿ ಆ ದೇವರ ದರ್ಶನವನ್ನು ಮಾಡಿಕೊಂಡು ಮನೆಗೆ ಬಂದು ಪೂಜೆ ಮಾಡಿಕೊಳ್ಳೋದು ಒಳ್ಳೆಯದು. ಇನ್ನು ಇವತ್ತು ನಾನು ನಿಮಗೆ ವೈಕುಂಠ ಏಕಾದಶಿ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಇಷ್ಟ ಆಗಿದೆ ಅಂತ
ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.